ಎಲ್ರಿಗೂ ನಮಸ್ಕಾರ. ಇಂದು ನಾವು ಒಂದು ತುಂಬಾನೇ ಕಾಮನ್ ಆಗಿರೋ ಆದರೆ ಅಷ್ಟೇ ನೋವು ಕೊಡೋ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಅದೇ ಒಡೆದ ಹಿಮ್ಮಡಿಗಳು. ಹಾಗಾದ್ರೆ ನಮ್ಮ ಹಿಮ್ಮೆಡೆಗಳು ಯಾಕೆ ಒಡೆಯುತ್ತೆ? ಮತ್ತೆ ಇದನ್ನ ಶಾಶ್ವತವಾಗಿ ಸರಿಪಡಿಸೋಕೆ ಸಾಧ್ಯನಾ? ಮನೆಯಲ್ಲೇ ಏನಾದ್ರೂ ಸುಲಭ ಉಪಾಯ ಇದೆಯಾ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಈ ಸಂಚಿಕೆಯಲ್ಲಿ ಹುಡುಕೋಣ. ಸರಿ, ಮೊದಲು ನಾವು ಈ ಸಮಸ್ಯೆಯ ಮೂಲಕ್ಕೆ ಹೋಗೋಣ. ನಮ್ಮ ಹಿಮ್ಮಡಿಗಳ ಚರ್ಮ ಯಾಕೆ ಇಷ್ಟು ಬೇಗ ಒಡೀತೆ? ಇದರಿಂದ ಇರೋ ಸೈನ್ಸ್ ಏನು ಅಂತ ಸ್ವಲ್ಪ ಡೀಪಾಗಿ ನೋಡೋಣ. ನೋಡಿ, ಹಿಮ್ಮಡಿ ಒಡೆಯೋದು ಅಂದ್ರೆ ಬರೀ ನೋಡಕ್ ಚೆನ್ನಾಗ್ ಕಾಣಲ್ಲ ಅನ್ನೋ ವಿಷಯ ಅಷ್ಟೇ ಅಲ್ಲ. ಈ ಬಿರುಕುಗಳು ತುಂಬಾ ಆಳವಾದ್ರೆ ಅದರಿಂದ ರಕ್ತ ಬರೋದು, ನೋವಾಗೋದು ಅಷ್ಟೇ ಅಲ್ಲ, ಡೇಂಜರಸ್ ಇನ್ಫೆಕ್ಷನ್ಗಳು ಕೂಡ ಆಗ್ಬೋದು. ಸೊ ಇದನ್ನ ಸೀರಿಯಸ್ ಆಗಿ ತಗೋಬೇಕು. ಹಾಗಾದ್ರೆ ಇದಕ್ಕೆ ಮೇನ್ ಕಾರಣಗಳೇನು? ನೋಡಿ, ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಒಂದು, ನಮ್ಮ ಹಿಮ್ಮಡಿ ಮೇಲಿರೋ ಚರ್ಮ ಇದೆಯಲ್ಲ, ಅದು ದೇಹದ ಬೇರೆ ಭಾಗದ ಚರ್ಮಕ್ಕಿಂತ ದಪ್ಪ ಇರುತ್ತೆ. 2, ಅಲ್ಲಿ ಎಣ್ಣೆ ಉತ್ಪತ್ತಿ ಮಾಡೋ ಗ್ರಂಥಿಗಳೇ ಇರೋದಿಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಅದು ಡ್ರೈ ಆಗಿರುತ್ತೆ. 3ನೇದು, ನಮ್ಮ ಇಡೀ ದೇಹದ ಭಾರ ಅದ್ರ ಮೇಲೆ ಬೀಳುತ್ತಲ್ವಾ. ಸೊ ಈ ಡ್ರೈ ಆಗಿರೋ ದಪ್ಪ ಚರ್ಮದ ಮೇಲೆ ಅಷ್ಟು ಒತ್ತಡ ಬಿದ್ದಾಗ ಅದು ಒಡೆದೋಗುತ್ತೆ. ಸಿಂಪಲ್. ಸರಿ, ಈಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಸೊಲ್ಯೂಷನ್ ಏನು? ಬನ್ನಿ, ಮನೆಯಲ್ಲೇ ಮಾಡಬಹುದಾದ ಒಂದು ಸೂಪರ್ ಎಫೆಕ್ಟಿವ್ ವಿಧಾನದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಓಕೆ, ರಾತ್ರಿ ಮಲ್ಗೋ ಮುಂಚೆ ಈ 5 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕು. ಮೊದಲು, ಉಗುರು ಬೆಚ್ಚಗಿನ ಸೋಪ್ ನೀರಲ್ಲೇ ಪಾದಗಳನ್ನ 20 ನಿಮಿಷ ನೆನೆಸಿ. ಇದರಿಂದ ಚರ್ಮ ಸಾಫ್ಟ್ ಆಗತ್ತೆ. ಆಮೇಲೆ ಪ್ಯೂಮಿಸ್ ಸ್ಟೋನ್ ಅಥವಾ ಫುಟ್ ಫೈಲರ್ ತಗೊಂಡು ಸತ್ತ ಚರ್ಮವನ್ನ ನಿಧಾನವಾಗಿ ಜೆಂಟಲ್ ಆಗಿ ತೆಗೀರಿ. ಆಮೇಲೆ ಯಾವುದಾದ್ರೂ ದಪ್ಪವಾದ ಮಾಯಿಶ್ಚರೈಸರ್ ಅಥವಾ ಹೀಲ್ ಬಾಮ್ ಹಚ್ಚಿ. ಅದರ ಮೇಲೆ 1 ಲೇಯರ್ ಪೆಟ್ರೋಲಿಯಂ ಜೆಲ್ಲಿ ಹಚ್ಚಿದ್ರೆ ಮಾಯಿಶ್ಚರ್ ಲಾಕ್ ಆಗುತ್ತೆ. ಕೊನೆಗೆ ಕಾಟನ್ ಸಾಕ್ಸ್ ಹಾಕೊಂಡು ಮಲಗಿಬಿಡಿ. ಅಷ್ಟೇ. ಇದನ್ನ ತಪ್ಪದೆ ಪ್ರತಿದಿನ ಮಾಡಿದ್ರೆ ರಿಸಲ್ಟ್ ಖಂಡಿತ ಸಿಗುತ್ತೆ. ನೋಡಿ, ಆ ಮಾಯಿಶ್ಚರೈಸಿಂಗ್ ಸ್ಟೆಪ್ನಲ್ಲಿ 2 ಥರದ ಪ್ರಾಡಕ್ಟ್ಸ್ ಕೆಲಸ ಮಾಡುತ್ತೆ. ಒಂದು, ಎಮೋಲಿಯೆಂಟ್ಗಳು, ಅಂದ್ರೆ ತೆಂಗಿನೆಣ್ಣೆ, ಶಿಯಾ ಬಟರ್ ಥರ. ಇದು ಚರ್ಮದ ಒಳಗೆ ಹೋಗಿ ಅದನ್ನ ಸಾಫ್ಟ್ ಮಾಡುತ್ತೆ. ಇನ್ನೊಂದು, ಅಕ್ಲೂಸಿವ್ಗಳು, ಅಂದ್ರೆ ವ್ಯಾಸಲಿನ್. ಇದು ಚರ್ಮದ ಮೇಲೆ ಒಂದು ಲೇಯರ್ ಕ್ರಿಯೇಟ್ ಮಾಡಿ ಒಳಗಿರೋ ತೇವಾಂಶ ಹೊರಗೆ ಹೋಗ್ದ ಹಾಗೆ ತಡೆಯುತ್ತೆ. ಈ ಜೋಡಿ ಇದ್ರೆ ಕೆಲ್ಸ ಪಕ್ಕ. ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೋಬೇಕು. ಡ್ರೈ ಆಗಿರೋ ಪಾದಗಳನ್ನ ಯಾವತ್ತೂ ಉಜ್ಜಬಾರ್ದು. ಹಾಗೆ ಮಾಡಿದ್ರೆ ಇನ್ನಷ್ಟು ಡ್ಯಾಮೇಜ್ ಆಗತ್ತೆ. ಅಷ್ಟೇ ಅಲ್ಲ, ಚರ್ಮವನ್ನ ಕೆರಿಯೋಕೆ ಅಥವಾ ಕಟ್ ಮಾಡೋಕೆ ರೇಸರ್, ಕತ್ರಿ ಅಂತೂ ಬಳಸಲೇಬಾರ್ದು. ಅದು ತುಂಬಾ ಡೇಂಜರಸ್. ಮುಂದೆ ಹೋಗೋ ಮುಂಚೆ ತುಂಬಾನೇ ಗಂಭೀರವಾದ ಆರೋಗ್ಯ ಎಚ್ಚರಿಕೆ ಇದೆ. ದಯವಿಟ್ಟು ಗಮನ ಕೊಡಿ. ಯಾರಿಗೆ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇದೆಯೋ ಅಥವಾ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದೆಯೋ ಅವರು ದಯವಿಟ್ಟು ಮನೆಯಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಮಾಡ್ಕೋಬಾರ್ದು. ಪ್ಯೂಮಿಸ್ ಸ್ಟೋನ್ ಉಪಯೋಗಿಸೋದೋ ಅಥವಾ ಚರ್ಮ ತೆಗಿಯೋದೋ ಮಾಡಲೇಬಾರ್ದು. ಯಾಕಂದ್ರೆ ಸಣ್ಣ ಗಾಯ ಆದ್ರೂ ಅದು ದೊಡ್ಡ ಇನ್ಫೆಕ್ಷನ್ ಆಗಿ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಂಥವರು ಖಂಡಿತ ಒಬ್ಬ ಪೋಡಿಯಾಟ್ರಿಸ್ಟ್ ಅಂದ್ರೆ ಪಾದಗಳ ತಜ್ಞರನ್ನ ಭೇಟಿ ಮಾಡಲೇಬೇಕು. ಸರಿ, ಮನೆಯಲ್ಲಿ ಇಷ್ಟೆಲ್ಲ ಟ್ರೈ ಮಾಡಿದ್ರೂ ರಿಸಲ್ಟ್ ಸಿಗ್ತಿಲ್ಲ ಅಂದ್ರೆ ಅಥವಾ ಸಮಸ್ಯೆ ತುಂಬಾ ಜಾಸ್ತಿ ಇದ್ರೆ ಹೆದರ್ಬೇಕಾಗಿಲ್ಲ. ಇದಕ್ಕೆ ಪ್ರೊಫೆಷನಲ್ ಟ್ರೀಟ್ಮೆಂಟ್ಸ್ ಕೂಡ ಇದೆ. ಹಾಗಾದ್ರೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರೇನ್ ಮಾಡ್ತಾರೆ? ಅವರು ಡಿಬ್ರೈಡ್ಮೆಂಟ್ ಅಂತಾರೆ. ಅಂದ್ರೆ ಆ ಗಟ್ಟಿಯಾದ ದಪ್ಪ ಚರ್ಮವನ್ನ ತುಂಬಾನೇ ಸೇಫ್ ಆಗಿ ತೆಗೆದುಹಾಕ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಪವರ್ಫುಲ್ ಆಗಿರೋ ಪ್ರಿಸ್ಕ್ರಿಪ್ಷನ್ ಕ್ರೀಮ್ಗಳನ್ನ ಕೊಡ್ತಾರೆ. ಕೆಲವೊಮ್ಮೆ ಆಳವಾದ ಬಿರುಕುಗಳನ್ನು ಮುಚ್ಚೋಕೆ ಲಿಕ್ವಿಡ್ ಬ್ಯಾಂಡೇಜ್ ಕೂಡ ಬಳಸ್ತಾರೆ. ಪಾದದ ಮೇಲೆ ಒತ್ತಡ ಕಮ್ಮಿ ಮಾಡೋಕೆ ಹೀಲ್ ಪ್ಯಾಡ್ಸ್ ಅಥವಾ ಕಸ್ಟಮ್ ಶೂ ಇನ್ಸರ್ಟ್ಸ್ ಕೂಡ ಸಜೆಸ್ಟ್ ಮಾಡಬಹುದು. ಸರಿ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ವಿ. ಆದ್ರೆ ಈ ಸಮಸ್ಯೆ ಮತ್ತೆ ಮತ್ತೆ ವಾಪಸ್ ಬರ್ದದ ಹಾಗೆ ನೋಡ್ಕೊಳ್ಳೋದು ಹೇಗೆ? ಬನ್ನಿ, ಅದಕ್ಕೆ ಕೆಲವು ಸ್ಮಾರ್ಟ್ ಟಿಪ್ಸ್ ನೋಡೋಣ. ಇವು ತುಂಬಾನೇ ಸಿಂಪಲ್ ಆದ ದೈನಂದಿನ ಅಭ್ಯಾಸಗಳು. ಮೊದಲನೇದು, ಪ್ರತಿದಿನ ಪಾದಗಳಿಗೆ ಮಾಯಿಶ್ಚರೈಸರ್ ಹಚ್ಚೋದನ್ನ ರೂಢಿ ಮಾಡ್ಕೊಳ್ಳಿ. 2ನೇದು, ಸರಿಯಾದ ಚಪ್ಪಲಿ ಅಥವಾ ಶೂ ಹಾಕಿ. ಅಂದ್ರೆ ಹಿಮ್ಮಡಿಗೆ ಸಪೋರ್ಟ್ ಕೊಡೋ ಹಾಗೆ ಕ್ಲೋಸ್ಡ್ ಬ್ಯಾಕ್ ಇರೋದನ್ನ ಬಳಸಿ. 3ನೇದು, ಚೆನ್ನಾಗಿ ನೀರು ಕುಡೀರಿ. ಇದರಿಂದ ಚರ್ಮ ಒಳಗಿನಿಂದ ಹೈಡ್ರೇಟ್ ಆಗಿರುತ್ತೆ. ಕೊನೆಯದಾಗಿ, ಆಗಾಗ ಪಾದಗಳನ್ನ ಪರೀಕ್ಷಿಸ್ಕೊಳ್ತಾ ಇರಿ. ಏನಾದ್ರೂ ಸಂಗದಾಗ ಒಡೆಯೋಕ್ ಶುರು ಆದ್ರೆ ತಕ್ಷಣ ಕೇರ್ ತಗೋಬಹುದು. ಸೊ ನೋಡಿದ್ರಲ್ಲ, ಒಡೆದ ಹಿಮ್ಮಡಿಗಳನ್ನ ಸರಿಪಡಿಸೋಕೆ ಅದರ ಹಿಂದಿರೋ ವಿಜ್ಞಾನ ಅರ್ಥ ಮಾಡ್ಕೋಬೇಕು. ಜೊತೆಗೆ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಆರೈಕೆ ಮಾಡಬೇಕು. ಇವೆರಡೂ ಮುಖ್ಯ. ನಮ್ಮ ಇಡೀ ದೇಹದ ಭಾರ ಹೊತ್ತು ನಮ್ಮನ್ನ ಎಲ್ಲೆಡೆ ಓಡಾಡಿಸೋದು ನಮ್ಮ ಪಾದಗಳು ಅಲ್ವಾ? ಹಾಗಾದ್ರೆ ಅವುಗಳಿಗೆ ಬೇಕಾದ ಸಪೋರ್ಟ್ ಮತ್ತು ಕೇರ್ ನಾವು ಕೊಡ್ತಾ ಇದ್ದೀವಾ ಅಂತ ಯೋಚಿಸ್ಬೇಕಲ್ವಾ?